ಬ್ರಹ್ಮಗಂಟು ಧಾರಾವಾಹಿನಲ್ಲಿ ಚಿರುಗೆ ದಿಶಾ ಪ್ರಪೋಸ್ ಮಾಡೇ ಬಿಟ್ರು. ಪ್ರಪೋಸ್ ಒಪ್ಕೊಂಡ್ರ ಚಿರಾಗ್? ಜಯರಾಮಗೆ ನರಸಿಂಹ ಮುಚ್ಚಿಟ್ಟಿರೋ ರಹಸ್ಯ ಗೊತ್ತಾಯ್ತಾ? ನರಸಿಂಹಯಿಂದ ಜಯರಾಮ್ ಅವ್ರಿಗೆ ಬೇಜಾರಾಗುತ್ತಾ? ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಿಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಜಯರಾಮ್ ಅವರು ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರಾಜಶೇಖರ್ ಅವರು ಇನ್ನೂ ಸ್ವಲ್ಪ ದಿವಸ ಇರ್ಬೋದಲ್ವಾ ಅಂತ ಕೇಳ್ತಾರೆ. ಇನ್ನೂ ಒಂದೆರಡು ದಿವಸ ಇದ್ದು ಹೋಗ್ಬೋದಲ್ವಾ ಅಂತ ಹೇಳ್ತಾರೆ. ಜಯರಾಮ್ ಅವರು ಇಲ್ಲ, ನಾನು ಯಾವುದೋ ಕೆಲಸದ ಮೇಲೆ ಬಂದಿದ್ದೆ, ಹಾಗೆ ನನ್ನ ಮಗಳನ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿಗೆ. ಹಾಗೆ ಇಲ್ಲಿ ನನ್ನ ನರಸಿಂಹನೂ ಕೆಲಸ ಮಾಡ್ತಿದ್ದಾನೆ ಅಂತೆ, ಬೆಂಗಳೂರಲ್ಲೇ ಬಂದಿದ್ದಾನೆ, ಅಲ್ಲಿಗೆ ಹೋಗಿ ನರಸಿಂಹನು ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಅಂತ ಅಂದ್ಬಿಟ್ಟು ಜಯರಾಮ್ ಅವರು ರಾಜಶೇಖರ್ ಹೇಳ್ತಾರೆ. ಚಿರುಗೆ ಸ್ವಲ್ಪ ಸಡನ್ನಾಗಿ ಫ್ಲಾಶ್ ಆಗುತ್ತೆ. ಓ ನರಸಿಂಹ ಸೂಪರ್ವೈಸರ್ ಅಂತ ಹೇಳಿದಾರಲ್ವಾ ತಂದೆ ಹತ್ರ, ಇಲ್ಲಿ ಇವಾಗ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋಗ್ಬಿಟ್ರೆ ಬೇಜಾರಾಗುತ್ತೆ, ಇನ್ನು ತುಂಬ ನೋವಾಗುತ್ತೆ ಮಾವನಿಗೆ. ಆದಷ್ಟು ಬೇಗ ಇದನ್ನಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಆವಾಗ ಚಿರು ಅವರು ಹೇಳ್ತಾರೆ, ಮಾವ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾರೆ. ಹಾಗಾದರೆ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂದರೆ, ಪರವಾಗಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಮಾವ ಅಂತ ಹೇಳ್ಬಿಟ್ಟು ದೀಪನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ದೀಪನ ಕರ್ಕೊಂಡು ಒಳಗಡೆ ಹೋಗ್ಬಿಟ್ಟು ಚಿರು ಅವರು ದೀಪ ಹತ್ರ ಹೇಳ್ತಾರೆ, ರೀ ದೀಪ ಅವರೇ, ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿದ್ದೀನಿ, ಸಾರಿ ರೀ ಅಂತಾರೆ. ಆಗ ದೀಪ ಅವ್ರು ಹೇಳ್ತಾರೆ, ಹೌದಾ ಹಸ್ಬೆಂಡು, ಏನು ಮುಚ್ಚಿಟ್ಟಿದ್ದೀರಾ ಹೇಳಿ ಅಂತ ಹೇಳ್ತಾರೆ. ನೀವು ಬೇಜಾರು ಮಾಡ್ಕೊಬಾರ್ದು ಅಂತ. ಇಲ್ಲ ಹೇಳಿ ಹಸ್ಬೆಂಡು ಅಂತಾರೆ. ಆವಾಗ ಚಿರು ಅವರು ಹೇಳ್ತಾರೆ, ನಿಮ್ಮ ಅಣ್ಣ ಇಲ್ಲೇ ಆಫೀಸಲ್ಲಿ ಸೂಪರ್ವೈಸರ್ ಅಂತ ನಿಮ್ಮ ಅಪ್ಪ ಹತ್ರ ಸುಳ್ಳು ಹೇಳಿದಾರಲ್ಲ, ಅದು ಸುಮ್ಮನೆ ರೀ, ಅದು ಸುಳ್ಳು ಹೇಳಿರೋದು. ನನಗೆ ತಿಳಿದಂಗೆ ಯಾವ ಸೂಪರ್ವೈಸರ್ ಕೆಲಸನೂ ಇಲ್ಲ, ಇಲ್ಲೇ ನಮ್ಮ ಕಂಪ್ನಿನಲ್ಲೇ ಗಾರೆ ಕೆಲಸ ಮಾಡ್ತಾ ಇದ್ದೀರಿ ರೀ, ಬೇಜಾರು ಮಾಡ್ಕೊಬೇಡ್ರಿ, ಇದನ್ನ ನಾನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಕ್ಕೆ ಅಂತ ಚಿರು ಹೇಳ್ತಾರೆ. ಆಗ ದೀಪ ಅವರು, ಪರವಾಗಿಲ್ಲ ಹಸ್ಬೆಂಡು, ನನಗೇನು ಬೇಜಾರಿಲ್ಲ, ಕೆಲಸ ಯಾವುದಾದ್ರೆ ಏನು, ಅಣ್ಣ ನಿಯತ್ತಿಂದ ದುಡಿತಾ ಇದ್ದಾರಲ್ಲ ಅಂತ ದೀಪ ಹೇಳ್ತಾರೆ. ಆಗಲ್ಲ ರೀ, ನಿಮ್ಮ ಅಪ್ಪಗೇನಾದರೂ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ ಅಲ್ವೇನ್ರಿ ಅಂತ ಹೇಳ್ತಾರೆ. ಬೇಜಾರಾಗುತ್ತೆ, ಆದರೆ ಏನು ಮಾಡೋದು ಹಸ್ಬೆಂಡು ಅಂತ ಹೇಳ್ತಾರೆ. ಆಗ ದೀಪ ಅಂದ್ಕೊತಾಳೆ, ಹಸ್ಬೆಂಡು ನೀವು ನನ್ನ ಹತ್ರ ಇಷ್ಟು ಇದ್ರಾಗಿ ಎಲ್ಲ ಹೇಳ್ಕೊತೀರಾ, ನಾನು ಮುಚ್ಚಿಟ್ಟಿರೋದೇನಾದರೂ ನಿಮ್ಗೆ ಗೊತ್ತಾದರೆ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊತೀರೋ ಏನೋ ನೀವು, ನಾನು ಅದನ್ನ ಹೆಂಗೆ ನಿಭಾಯಿಸೋದು ಹಸ್ಬೆಂಡು ಅಂತ ದೀಪ ಅನ್ಕೊತಾರೆ. ಆಗ ಚಿರು ಅವರು ವಾಯ್ಸ್ ಮೆಸೇಜು ಕಳಿಸ್ತಾರೆ ನರಸಿಂಹಗೆ. ನರಸಿಂಹ, ನಿಮ್ಮ ಅಪ್ಪ ಬಂದಿದ್ದಾರೆ, ನಿಮ್ಮಪ್ಪ ಇವಾಗ ನೀವೇನು ಇರೋ ಜಾಗಕ್ಕೆ ಬರ್ತಾ ಇದ್ದಾರೆ, ಇದು ನೋಡಿಕೊಂಡು ಹೆಂಗೆ ಏನು ಮಾಡ್ತೀಯೋ ನೋಡು ಅಂತ ವಾಯ್ಸ್ ಮೆಸೇಜು ಕಳಿಸ್ತಾರೆ ಚಿರು ಅವರು ನರಸಿಂಹಗೆ. ಆಮೇಲೆ ಸರಿ ಅಂತ ದೀಪನೂ ಚಿರು ಅವರು ಮತ್ತು ಜಯರಾಮ್ ಅವರು 3 ಜನ ನರಸಿಂಹ ಇರುವಂಥ ಜಾಗಕ್ಕೆ ಹೋಗ್ತಾರೆ. ಅವ್ರು 3 ಜನ ಹೋಗೋಷ್ಟರಲ್ಲಿ ನರಸಿಂಹ ಮೇಲೆ ರೆಡಿಯಾಗಿರ್ತಾರೆ, ಸೂಪರ್ವೈಸರ್ ಥರ ಕೋಟೆಲ್ಲ ಹಾಕ್ಕೊಂಡು. ಅವರು ಸೂಪರ್ವೈಸರ್ದೇ ಕೋಟು ಮತ್ತು ಫೈಲೆಲ್ಲ ತೊಗೊಂಡು ರೆಡಿಯಾಗಿರ್ತಾರೆ. ಜಯರಾಮ್ ಅವ್ರು ಹೋಗ್ಬಿಟ್ಟು ಎಲ್ಲಿ ನನ್ನ ಮಗ ಕಾಣಿಸ್ತಾನೆ ಇಲ್ಲ, ನರಸಿಂಹ ನರಸಿಂಹ ಅಂತ ಕೂಗ್ತಾರೆ. ಅಷ್ಟೇ ದೀಪ, ಇರಪ್ಪ ಬರ್ತಾನೆ ಇರಪ್ಪ ಅಂತ ಹೇಳ್ತಾರೆ. ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ ಅಂದ್ರೆ, ಆಗ ನರಸಿಂಹ ಅವರು ಬರ್ತಾರೆ. ನರಸಿಂಹ ಅವ್ರನ್ನ ಜಯರಾಮ್ ಅವರು ನೋಡ್ಬಿಟ್ಟು ತುಂಬ ಖುಷಿಯಾಗುತ್ತೆ. ಅಯ್ಯೋ ಇದು ನನ್ನ ಮಗನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಪ್ಪ ಮಗನೇ, ಎಷ್ಟು ಖುಷಿ ಆಗ್ತಾ ಇದೆಯಪ್ಪ ನಿನ್ನನ್ನು ಈ ಥರ ನೋಡಿ, ನನಗೆ ತುಂಬ ಖುಷಿ ಆಗ್ತಾಯಿದೆ ಅಂತ ಜಯರಾಮ್ ಅವರು ನರಸಿಂಹನ ನೋಡಿ ಹೊಗಳ್ತಾರೆ. ಆವಾಗ ನರಸಿಂಹ ಅವರು ಒಂದು ಫೈಲ್ ಇಟ್ಕೊಂಡು ನಿಂತ್ಕೊಂಡೇ ಇರ್ತಾರೆ. ಆಗ ನರಸಿಂಹ ಪಕ್ಕದಲ್ಲಿರೋ ಫ್ರೆಂಡು ಸಹ ಹೇಳ್ತಾರೆ, ನಮ್ಮ ಬಾಸು ತುಂಬ ಸ್ಟ್ರಿಕ್ಟು, ನಮ್ಮ ಬಾಸು ತುಂಬ ಒಳ್ಳೆಯರು ಅಂತ ಹೇಳ್ತಾರೆ. ಆಗ ಹೌದಪ್ಪ, ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಜಯರಾಮ್ ಅವರು ಅವ್ರ ಫ್ರೆಂಡ್ಗೆ ಹೇಳ್ತಾರೆ. ಅಯ್ಯೋ ಸರ್, ನೀವು ಹೇಳೋದು ಅಂಕಲ್, ನೀವು ಹೇಳೋದು ಹೆಚ್ಚ ನಾವು ಮಾಡೋದು ಹೆಚ್ಚ, ನಾವು ಖಂಡಿತ ಚೆನ್ನಾಗಿ ನೋಡ್ಕೊತೀರಿ ಅಂಕಲ್ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರು 3 ಜನ ಮಾತಾಡ್ಬಿಟ್ಟು ಆಚೆ ಕಡೆ ಬಂದುಬಿಡ್ತಾರೆ. ಬಂದು ಜಯರಾಮ್ ಅವರು ಮತ್ತೆ ಬರ್ತಾರೆ, ದೀಪ ಅವರು ಚಿರಾಗ್ 3 ಜನನೂ ಗಾಡಿ ಹತ್ರ ಬರ್ತಾರೆ. ಜಯರಾಮ್ ಅವರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಆಗ ದೀಪನೂ ಚಿರು ಅಲ್ಲಿ ಬಂದುಬಿಟ್ಟು ಚಿರಾಗ್ ಹೇಳ್ತಾರೆ, ಅಯ್ಯೋ ನಂದು ಕಂಪ್ನಿದು ಸ್ವಲ್ಪ ಮಾತಾಡಬೇಕಾಗಿತ್ತು ದಿಶಾ ಹತ್ರ ಅಂತ ಹೇಳಿದಾಗ, ಆಗ ದೀಪ ಹೇಳ್ತಾರೆ, ಹಸ್ಬೆಂಡು ಇಲ್ಲೇ ಮಾತಾಡಬೇಡಿ ನೀವು, ನನ್ನ ಮುಂದೆ ಮಾತಾಡಬೇಡಿ ನೀವು, ನಾನು ಆ ಕಡೆ ಹೋಗ್ತೀನಿ ಆಮೇಲೆ ನೀವು ಮಾತಾಡಿ ಅಂತ ಹೇಳ್ತಾರೆ. ಅಯ್ಯೋ ಯಾಕ್ರಿ ನಿಮಗೆ ಹೊಟ್ಟೆ ಊರಿ ನಾನು ದಿಶಾ ಹತ್ರ ಮಾತಾಡಿದ್ರೆ ಅಂದರು. ಹಂಗೇನಿಲ್ಲ, ಆದರೆ ನೀವು ನನ್ನ ಮುಂದೆ ಮಾತಾಡಬೇಡಿ, ನಾನು ಆ ಕಡೆ ಹೋಗ್ತೀನಿ, ನೀವು ಬೇಕಾದರೆ ಮಾತಾಡ್ಕೊಡ್ರಿ ಅಂತ ಅಂದ್ಬಿಟ್ಟು ದೀಪ ಆ ಕಡೆ ಹೋಗ್ತಾರೆ. ಆಗ ಚಿರುನೂ ಆ ಕಡೆ ಹೋಗ್ಬಿಡ್ತಾರೆ. ದೀಪ ಒಂದು ಕಡೆ, ಚಿರು ಒಂದು ಕಡೆ ಹೋಗ್ತಾರೆ. ಆಮೇಲೆ ಜಯರಾಮ್ ಅವರು ಬರ್ತಾರೆ. ಇವರಿಬ್ಬರು ಎಲ್ಲೋದ್ರು ಅಂತ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾರೆ. ಇಲ್ಲಿ ಚಿರಾಗು ದಿಶಾ ಹತ್ರ ಮಾತಾಡ್ತಾರೆ. ದಿಶಾ ಚಿರಾಗ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಕೊಂಡಿದ್ದೋಗ್ತಾರೆ. ಆಗ ಜಯರಾಮ್ ಅವ್ರು ಬಂದುಬಿಟ್ಟು, ಅಯ್ಯೋ
ನಾನು ತಿಂಡಿ ಎಲ್ಲ ತೊಗೊಂಬಂದಿದ್ದೆ, ಅದು ನನ್ನ ಮಗನಿಗೆ ಕೊಟ್ಟೇ ಇಲ್ಲ. ತಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಕಾರಲ್ಲಿರುವಂಥ ಬಾಕ್ಸ್ನ, ತಿಂಡಿ ಬಾಕ್ಸ್ನ ಎತ್ಕೊಂಡು ಮೇಲೆ ಹೋಗ್ತಾರೆ. ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಸೂಪರ್ವೈಸರ್ ಬರ್ತಾರೆ. ಸೂಪರ್ವೈಸರ್ ಬಂದುಬಿಟ್ಟು ನರಸಿಂಹನ, ಏನಪ್ಪ ನಿನಗೆ ಕೆಲಸ ಇಲ್ಲ ಅಂತ ನಾನು ಕೆಲಸ ಕೊಟ್ಟರೆ ನೀನು ನನಗೆ ಈ ಥರ ಮೋಸ ಮಾಡೋದಾ? ನನ್ನ ಕೊಟ್ಟು ನನ್ನ ಬಟ್ಟೆನೆಲ್ಲ ಹಾಕ್ಕೊಂಡು ನೀನು ಬಿಲ್ಡಪ್ ತೋರಿಸ್ತಾ ಇದೀಯ ಇಲ್ಲಿ ಅಂತ ಹೇಳ್ತಾರೆ. ಆಗ ನರಸಿಂಹರು, ಅಯ್ಯೋ ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ, ಇಲ್ಲಿ ನಮ್ಮ ತಂದೆ ಬಂದಿದ್ದರು, ಅದಕ್ಕೆ ಸರ್ ನಾನು ಈ ಥರ ಮಾಡಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ. ನಾನು ಇಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ತಂದೆಗೆ ಗೊತ್ತಿಲ್ಲ ಸರ್, ಅದಕ್ಕೆ ನನ್ನ ಅಂತ. ಇಲ್ಲ, ಈ ನೀನು ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ, ಇನ್ಯಾವತ್ತೂ ನಾನು ನೀನು ಇಲ್ಲಿ ಇಟ್ಕೊಳಲ್ಲ ಅಂತ ಸೂಪರ್ವೈಸರ್ ಹೇಳ್ತಾರೆ. ಆಗ ಪಕ್ಕದಲ್ಲೇ ಇರೋವಂಥ ಅವರೂ ಸಹ ಹೇಳ್ತಾರೆ, ಸರ್ ನರಸಿಂಹ ಹೆಂಗೆ ಅಂತ ನಿಮ್ಗೆ ಗೊತ್ತಲ್ಲ ಸರ್, ಪಾಪ ಏನೋ ಆಗೋಗಿದೆ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಆ ಥರ ಎಲ್ಲ ಮಾಡಬೇಡಿ ಅಂತ ಅವ್ರ ಫ್ರೆಂಡೂ ಹೇಳ್ತಾರೆ. ಇಲ್ಲ, ನೀನು ಹೇಳಿದೆ ಅಂತಂದ್ಬಿಟ್ಟು ನರಸಿಂಹಗೆ ಕೆಲಸ ಕೊಟ್ಟೆ, ಆದರೆ ನರಸಿಂಹ ನನಗೆ ಇಂಥ ದ್ರೋಹ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂತಾರೆ. ಸರ್ ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಕಾಲು ಬೇಕಾದ್ರೆ ಇಟ್ಕೊತೀನಿ ಅಂತ ಕಾಲು ಇಟ್ಕೊತಾರೆ. ಅಷ್ಟೊತ್ತಿಗೆ ಜಯರಾಮ್ ಅವ್ರು ಬರ್ತಾರೆ. ಜಯರಾಮ್ ಅವ್ರು ಬಂದುಬಿಟ್ಟು ನೋಡಿಬಿಟ್ಟು, ಮಗನೇ ಏನಾಯಿತು, ಯಾಕೆ ಅಂತ ಅಂದ್ಬಿಟ್ಟು ಎಬ್ಬಿಸ್ಬಿಟ್ಟು ಸೂಪರ್ವೈಸರ್ನ ಜಯರಾಮ್ ಅವ್ರು ಬೈತಾರೆ. ಏನಪ್ಪ ನನ್ನ ಮಗನ ಹತ್ರ ಈ ಥರ ನಡ್ಕೊಳೋದು, ಈ ಥರನ ನೀವು ಇದು ಮಾಡೋದು, ಯಾಕೆ ಈ ಥರ ಮಾಡ್ತೀರಾ ಅಂತ ಕೇಳಿದಾಗ ಆಗ ಸೂಪರ್ವೈಸರ್ ಹೇಳ್ತಾರೆ, ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ಇನ್ನೇ ಥರ ಏನು ಮಾಡಬೇಕು, ಏನು ಮಾಡ್ದ ನನ್ನ ಮಗ ಅಂಥದ್ದು ಅಂದರೆ, ನೋಡು ನನ್ನ ಶೂಟ್ ಹಾಕ್ಕೊಂಡು ನನಗೆ ಅವಾಜ್ ಆಗ್ತಾನೆ, ಇಂಥವ್ರಿಗೆಲ್ಲ ಕೆಲಸ ಕೊಡ್ತೀರಲ್ಲ, ನಮ್ಮ ತಪ್ಪಿಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಆಗ ಜಯರಾಮ್ ಅವ್ರಿಗೆ ಶಾಕ್ ಆಗುತ್ತೆ. ಏನು, ನನ್ನ ಮಗ ಇಲ್ಲಿ ಸೂಪರ್ವೈಸರು ಅಂತ ಹೇಳಿದಾಗ, ಯಾರು ಹೇಳಿದ್ದು ನಿನ್ನ ಮಗ ಸೂಪರ್ವೈಸರು ಅಂತ, ಇಲ್ಲಿ ನಿನ್ನ ಮಗ ಸೂಪರ್ವೈಸರಲ್ಲ, ಗಾರೆ ಕೆಲಸ ಮಾಡ್ತಾನೆ ಅಂತ ಸೂಪರ್ವೈಸರ್ ಹೇಳ್ತಾರೆ. ಆಗ ಒಂದು ಕ್ಷಣ ಜಯರಾಮ್ ಅವ್ರಿಗೆ ನೋವಾಗುತ್ತೆ, ಶಾಕ್ ಆಗಿಬಿಟ್ಟು ತಿಂಡಿ ತೊಗೊಂಬಂದಿರೋಂಥ ಬಾಕ್ಸ್ನ ಕೆಳಗಡೆ ಬಿಟ್ಬಿಡ್ತಾರೆ. ಇನ್ನೊಂದು ಕಡೆ ಬಂದರೆ ಇಲ್ಲಿ ರೂಪನ ಸೌಂದರ್ಯ ಅವರು ಕಿಡ್ನಾಪ್ ಮಾಡಿ ಮುಚ್ಚಿಟ್ಟಿರ್ತಾರೆ. ಅಲ್ಲಿ ನನ್ನ ಯಾರು ಕಿಡ್ನಾಪ್ ಮಾಡಿ ಇಲ್ಲಿ ಇಕ್ಕಿರೋದು, ಯಾರದು ಇರೋದು, ಬನ್ನಿ ಬೇಗ ಅಂತ ರೂಪ ನನಗೆ ಕಾಪಾಡಿ ಅಂತ ಬಡ್ಕೊತಿದ್ರೆ ಅಲ್ಲಿ ಸೌಂದರ್ಯ ಬರ್ತಾಳೆ. ಸೌಂದರ್ಯ ನೋಡಿ ರೂಪಗೆ, ಅಯ್ಯೋ ಮೇಡಮ್ ನೀವನ್ನ ಬಂದ್ರಲ್ಲ ಮೇಡಮ್, ನೀವು ಬಂದಿದ್ದು ತುಂಬ ಉಪಕಾರ ಆಯಿತು ನನಗೆ ಮೇಡಮ್, ನನ್ನನ್ನು ಬಿಡಿಸಿ ಮೇಡಮ್, ನೋಡಿ ಮೇಡಮ್ ನನ್ನ ಯಾರೋ ಇಲ್ಲಿ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅಂತ ರೂಪ ಹೇಳ್ತಾರೆ. ಆಗ ಸೌಂದರ್ಯ ಬಂದು ನಗ್ತಾ ಬಂದುಬಿಟ್ಟು ರೂಪ ಮುಂದೆ ಚೇರ್ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಹಾಕ್ಕೊಂಡು ಕೂತ್ಕೊಂಡು ನಗ್ತಾ ಇರ್ತಾರೆ. ಯಾಕೆ ಮೇಡಮ್ ಈಗ ನಗ್ತೀರಾ ಅಂತ ಹೇಳಿದಾಗ ಆಗ ಸೌಂದರ್ಯ ಹೇಳ್ತಾರೆ, ನಾನೇ ನಿನ್ನನ್ನು ಕಿಡ್ನಾಪ್ ಮಾಡಿರೋದು ಅಂತ ಸೌಂದರ್ಯ ಹೇಳ್ತಾರೆ. ಆಗ ರೂಪಗೆ ಶಾಕ್ ಆಗುತ್ತೆ. ನೀವಾ, ಯಾಕೆ ಮೇಡಮ್, ಯಾಕೆ ನೀವು ನನ್ನನ್ನು ಕಿಡ್ನಾಪ್ ಮಾಡಿದ್ದೀರಾ ಅಂತ, ನಾನಂತೂ ತಪ್ಪು ಏನು ಮಾಡಿದೆ ಅಂತ ರೂಪ ಹೇಳ್ತಾರೆ. ಏನು ಮಾಡಿದ್ಯಾ ನೀನು, ನನ್ನ ಸ್ಥಾನನ ಕಿತ್ಕೊಂಡು ನನ್ನ ಥರ ಮೆರಿಬೇಕು ಅಂತ ಅಂದ್ಕೊಂಡಿದ್ಯಾ, ಅದು ನಾನಿರಬೇಕಾದ್ರೆ ಬಿಟ್ಬಿಡ್ತೀನಿ ನಿನ್ನನ್ನು ಅಂತ ಸೌಂದರ್ಯ ಹೇಳ್ತಾರೆ. ಅಯ್ಯೋ ಮೇಡಮ್, ನಾನು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಅದನ್ನು, ನೀನು ದಿಶಾ ಜೊತೆ ಸೇರ್ಕೊಂಡು ಏನೇನು ಮಾಡ್ತಾ ಇದೀಯಾ, ದಿಶಾನ ಮುಂದೆ ಇಟ್ಕೊಂಡು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ, ನಿನ್ನ ಆಸೆ ಎಲ್ಲ ನೆರವೇರಿಸ್ಬೇಕು ಅಂದ್ಕೊಂಡಿದ್ಯಾ, ಅದಕ್ಕೆ ನಾನು ಬಿಟ್ಬಿಡ್ತೀನಾ, ಅದಕ್ಕೆ ನಿನ್ನನ್ನು ಇಲ್ಲಿ ಕಿಡ್ನಾಪ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಅದು ರೂಪಗೆ ಶಾಕ್ ಆಗುತ್ತೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ರಾಹುಲ್ ಅವರು ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಹುಲ್ ಅವರು ಒಳ್ಳೆಯರ ಕೆಟ್ಟೋರ ಅನ್ನೋದನ್ನ ನೋಡಬೇಕು. ಅರ್ಚನಾಗೆ ತುಂಬ ಒಳ್ಳೆ ಗಂಡ, ಒಳ್ಳೆ ಜೋಡಿ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ ಫ್ರೆಂಡ್ಸ್, ಮುಂದಕ್ಕೆ ರಾಹುಲ್ ಕ್ಯಾರೆಕ್ಟರ್ ಬಗ್ಗೆ ಏನಾಗುತ್ತೆ, ಅವರ ಸ್ಟೋರಿ ಏನಿರುತ್ತೆ